ವಿಶ್ವದಾದ್ಯಂತ ಪ್ರಖ್ಯಾತಿ ಹೊಂದಿರುವ ಶಿವಮೊಗ್ಗ ಮಾರಿಕಾಂಬಾ ಜಾತ್ರೆ ಹೇಗೆ ಶುರುವಾಯಿತು ಅಂತ ನಿಮಗೆ ಗೊತ್ತಾ? ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹ ಸ್ಫುರದ್ರೂಪಿ ಸುಂದರ ಯುವತಿಯ ಮೇಲೆ ಮೋಹಿತನಾದಂತಹ ಒಬ್ಬ ಮಾಂಸಾಹಾರಿ ಯುವಕ ಅವಳನ್ನು ಪಡೆಯಲೇಬೇಕೆಂಬ ದುರಾಸೆಯಿಂದ ವಾಮಚಾರಿಯಾಗಿದ್ದ ತಾನು ಬ್ರಾಹ್ಮಣನ ರೀತಿ ಬದಲಾಗಿ ಆಕೆಯನ್ನು ಉಸಿಯನಾಡಿ ಒಲಿಸಿಕೊಳ್ಳುತ್ತಾನೆ. ಅವನ ವಂಚನೆಯನ್ನು ಅರಿಯದ ಆಕೆ ಅವನನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾಳೆ. ಹೀಗೆ ಕಾಲ ಕಳೆದಂತೆ ಮಗನನ್ನು ಪಡೆದ ಆಕೆ ತನ್ನ ಮಗನೂ ಕೂಡ ಅವಳ ಗಂಡನಂತೆ ಒಬ್ಬ ಶ್ರೇಷ್ಠ ವೈದಿಕನಾಗಲು ಬಯಸುತ್ತಾಳೆ. ಅದರಂತೆ ತನ್ನ ಮಗನನ್ನು ಗಂಡನ ಜೊತೆ ಪೂಜಾ ಕಾರ್ಯಕ್ಕಾಗಿ ಕಳುಹಿಸುತ್ತಿರುತ್ತಾಳೆ. ಆದರೆ ಒಂದು ದಿನ ತನ್ನ ಮಗ ಚರ್ಮದಿಂದ ಚಪ್ಪಲಿ ಹೊಲಿಯುವುದನ್ನು ನೋಡಿ ದಿಗ್ಭ್ರಾಂತತೆಯಿಂದ ತನ್ನ ಗಂಡನನ್ನು ಶಪಿಸಿ ಆತ ಮಾಡಿದ ದ್ರೋಹಕ್ಕೆ ಅವನನ್ನು ಸಂಹರಿಸಲು ಮುಂದಾಗುತ್ತಾಳೆ. ಇತ್ತ ಎಲ್ಲವನ್ನು ಅರಿತ ಪತಿ ಮಗನನ್ನು ಕುರಿಯ ದೇಹದಲ್ಲಿಯೂ ತಾನು ಕೋಣದ ದೇಹದಲ್ಲಿಯೂ ಸೇರಿ ಮಾಯವಾಗುತ್ತಾನೆ. ಕೆಂಪು ಸೀರೆ, ಕೈಯಲ್ಲಿ ಕತ್ತಿ ಹಿಡಿದು ಊರೂರು ತಿರುಗುವ ಈ ರೂಪವನ್ನು ಜನ ಮಾರಿ ಎಂದು ಕರೆಯುವುದರೊಂದಿಗೆ ಆಕೆಯ ಕೋಪದ ಕತ್ತಿ ಬೀಸಿ ರುಂಡ ಮುಂಡಗಳನ್ನು ಬೇರೆಯಾಗಿ ಬಿದ್ದಿದ್ದ ಕೋಣ ಹಾಗೂ ಕುರಿಯ ಮೇದಕ್ಕೆ ಸಾಕ್ಷಿಯಾಗುತ್ತಾರೆ. ಅಂದಿನಿಂದ ಆಕೆಯನ್ನು ಮಾರಿಯಮ್ಮ ಎಂಬ ಹೆಸರಿನೊಂದಿಗೆ ಪೂಜಿಸುತ್ತಾರೆ.